ಮೊದಲನೇದು ಏನ್ ಹೇಳಿದ್ದೆ ನಿಮ್ಗೆ, ಸಿಲೆಬಸ್ ಓದಿ ಅಂತ. ಎರಡನೇದು ಏನ್ ಹೇಳಿದ್ದೆ, ಇವಾಗ ಮೂರನೇ ಅಸ್ತ್ರ, ನಿಮಗೆ ಮೂರನೇ ಅಸ್ತ್ರ ಕೊಡ್ತೀವಿ. ಇಟ್ ಈಸ್ ದ ಚೀಪೆಸ್ಟ್ ಅಂಡ್ ದಿ ಮೋಸ್ಟ್ ಯೂಸ್ಫುಲ್ ಡಾಕ್ಯುಮೆಂಟ್ ದಟ್ ಕಮ್ಸ್ ಟು ಯುವರ್ ಹೌಸ್, ಆರ್ ಒಂದು ಹಲವಾರು ಎಕ್ಸ್ಪರ್ಟ್ಸ್ ಕೂತ್ಕೊಂಡು ನಿಮಗೋಸ್ಕರ ನಮಗೋಸ್ಕರ ಒಂದು ರೂಮಲ್ಲಿ ಕೂಡಾಕೊಂಡು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ, ಡೀಟೇಲ್ ಆಗಿ ಅದರ ಹಿಸ್ಟ್ರಿ ತಿಳ್ಕೊಂಡು ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಬರೆದ್ಬಿಟ್ಟು ಪ್ರತಿದಿನ ನಮಗೆ ಕೊಡ್ತಾರೆ. ಏನದು? ಎಸ್, ಇಟ್ ಈಸ್ ಯುವರ್ ನ್ಯೂಸ್ ಪೇಪರ್. ಐ ವಿಲ್ ಟೆಲ್ ಯು, ಒನ್ ನ್ಯೂಸ್ ಪೇಪರ್ ಈಸ್ ಈಕ್ವಲ್ ಟು 20 ಟೆಕ್ಸ್ಟ್ ಬುಕ್ಸ್. ಯಾಕೆ ಅಂತ ಹೇಳ್ತೀನಿ ನಿಮಗೆ. I'll tell you the reason why. I don't tell anything without reason. ನಾನು ಏನೇ ಹೇಳಿದ್ರು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಾನು. ಸೊ ಏನಕ್ಕೆ ಅಂದ್ರೆ, ಸಪೋಸ್ ಇವತ್ತು ನಾವೆಲ್ಲರೂ ಪೇಟಿಎಂ ಬಗ್ಗೆ ಓದ್ತಾ ಇದ್ದೀವಿ. ನಿಮ್ ಬೈ ಚಾನ್ಸ್ ಎಲ್ಲರಿಗೂ ಗೊತ್ತಿದೆಯಾ, ಪೇಟಿಎಂ RBI ಅವರಿಗೆ ನೋಟಿಸ್ ಕೊಟ್ಟಿದೆ. ಆ ನೋಟಿಸ್ ಆದ್ಮೇಲೆ ಎಕ್ಸ್ಟೆನ್ಷನ್ ಕೊಟ್ಟು, ಕರೆಕ್ಟಾ? ಅಟ್ಲೀಸ್ಟ್ ಇದ್ರ ಬಗ್ಗೆ ಗೊತ್ತಿರಬೇಕು ನಿಮ್ಗೆ. ಇಲ್ಲಿ ಬಂದಿದ್ದೀರಾ ಅಂದ್ರೆ ನ್ಯೂಸ್ ಪೇಪರ್ ಓದಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ನಂಬರ್ 1, ಒಂದು ನ್ಯೂಸ್ ಪೇಪರ್ ಅವರು ಈ ಆರ್ಟಿಕಲ್ ನ ಪ್ರಿಂಟ್ ಮಾಡೋಕ್ಕಿಂತ ಮುಂಚೆ ಅವರಲ್ಲಿ ಒಬ್ಬ ಎಕನಾಮಿಕ್ಸ್ ಎಡಿಟರ್ ಅಂತ ಇರ್ತಾರೆ. ಆ ಎಕನಾಮಿಕ್ಸ್ ಎಡಿಟರ್ ವಿಲ್ ಬಿ ಅ ಎಕ್ಸ್ಪರ್ಟ್ ಇನ್ ದ ಫೀಲ್ಡ್ ಆಫ್ ಫೈನಾನ್ಸ್ ಅಂಡ್ ಎಕನಾಮಿಕ್ಸ್. ಅಂದ್ರೆ ಅವರು ಒಂದು MBA ಮಾಡಿಕೊಂಡು, ಒಂದು PhD ಮಾಡಿಕೊಂಡು, ಹಲವಾರು ಕಡೆ ಕೆಲಸ ಮಾಡಿಕೊಂಡು ಬಂದ್ಬಿಟ್ಟು ಒಂದು ನ್ಯೂಸ್ ಪೇಪರ್ಗೆ ಅವರು ಸೇರ್ಕೊಂಡಿರ್ತಾರೆ. ಸೊ ಅವರಿಗೆ ಈ ವಿಚಾರ ತಿಳಿದಾಗ ಅವ್ರು ಏನೇನ್ ಮಾಡ್ತಾರೆ ಅಂದ್ರೆ, ಆ ಎಡಿಟರ್ ಮೊದಲನೇದಾಗಿ RBI ಯಾವ ರೂಲ್ ಅಂಡರ್ ಇದನ್ನ ಪೇಟಿಎಂಗೆ ನೋಟಿಸ್ ಕೊಟ್ಟಿದೆ, ಪೇಟಿಎಂ ಯಾವಾಗ ಶುರುವಾಗಿತ್ತು, ಏನ್ ಮಾಡಿದ್ರು, ಅವ್ರದ್ದು ಏನು ನ್ಯೂನತೆಗಳಿದ್ವು, ಅದನ್ನು ಅವನು ರಿಸರ್ಚ್ ಮಾಡ್ತಾನೆ. ಅದಾದ್ಮೇಲೆ ಕೊನೆಗೆ ಅವನು ಇದು ಆಗಿರೋದಕ್ಕೆ ಈ ಒಂದು ಘಟನೆಯಿಂದ ನಮ್ಮ ದೇಶದಲ್ಲಿ ಆಗಬಹುದಾದ ಚೇಂಜಸ್, ನಮ್ಮ ಸ್ಟಾಕ್ ಮಾರ್ಕೆಟ್ ಬೀಳೋದಾಗಿರ್ಬೋದು, ಅಥವಾ ನಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲ ಸಡನ್ ಆಗಿ ಡ್ರಾಪ್ ಆಗೋದಾಗಿರ್ಬೋದು, ಅದರಿಂದ ನಮ್ಮ ಪೊಲಿಟಿಕಲ್ ಸಿನಾರಿಯೋ, ನಮ್ಮ ಸೋಷಿಯಲ್ ಸಿನಾರಿಯೋಗೆ ಆಗಬಹುದಾದ ಯಾವ ರೀತಿಯ ಒಂದು ನೆಗೆಟಿವ್ ಆರ್ ಪಾಸಿಟಿವ್ ಎರಡೂ ವಿಚಾರವನ್ನ ಎಲ್ಲ ಸೇರಿ ವಿತಿನ್ 200 words he will write on just one topic. ಇದರಲ್ಲಿ ನಿಮಗೆ ಹಿಸ್ಟ್ರಿ ಬರುತ್ತೆ, ಎಕನಾಮಿಕ್ಸ್ ಬರುತ್ತೆ, ಸೋಷಿಯಾಲಜಿ ಬರುತ್ತೆ, ಆಮೇಲೆ ಕೊನೆಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಏನ್ ಮಾಡಬೇಕು ಅನ್ನೋ ವಿಚಾರ ಕೂಡ ಅವನು ಮೆನ್ಷನ್ ಮಾಡ್ತಾರೆ. ಇದು ಒಂದು ಎಕ್ಸಾಂಪಲ್. ಇನ್ನು ಒಂದು ಎಕ್ಸಾಂಪಲ್, ಎಲ್ಲ ಕಡೆ ಸೆಷನ್ ನಡೀತಾ ಇದೆ, ಹೌದಾ ಇಲ್ಲ? ನಮ್ಮ ಕರ್ನಾಟಕದಲ್ಲೂ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸೆಷನ್ ನಡೀತಾ ಇದೆ, ಮತ್ತೆ ನಮ್ಮ ಡೆಲ್ಲಿಯಲ್ಲೂ ಕೂಡ we are having a parliamentary session. ಗೊತ್ತಿದೆಯಾ ಇಲ್ವಾ ಎಲ್ಲರಿಗೂ? ಇದು ತಿಳ್ಕೊಂಡಿರ್ಬೇಕು ನೀವು. ಇವಾಗ ಸೆಷನ್ ನಡೀತಾ ಇದೆ ಅಂದ್ರೆ ನೀವು ನೋಡ್ಬೋದು, ಈ ಮೊನ್ನೆ ಸೆಷನ್ ಅಲ್ಲಿ ಏನಾಯ್ತು, ಬಜೆಟ್ ಎಲ್ಲರಿಗೂ ಗೊತ್ತಾಯ್ತಾ? ನಮ್ಮಲ್ಲಿ ಬಜೆಟ್ ಅಂಗೀಕಾರ ಆಯ್ತು, ಸೆಂಟರ್ ಅಲ್ಲೂ ಆಯ್ತು, ನಮ್ಮಲ್ಲೂ ಆಯ್ತು, ಕರೆಕ್ಟಾ? ಇವಾಗ ಬಜೆಟ್ ಬಗ್ಗೆ ಆ ನ್ಯೂಸ್ ಪೇಪರ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಬಂದಿರುತ್ತೆ. ಈಗ 3,71,000 ಕೋಟಿ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂತ ಪ್ರತಿ ಒಂದು ವಿಚಾರನೂ ಆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಅವರು ಬರೀತಾರೆ. ಆ ನ್ಯೂಸ್ ಪೇಪರ್ ಅಲ್ಲಿ ಅವಾಗ ನೀವು ಓದ್ಕೊಂಡಾಗ ಬಜೆಟ್ ಮಂಡನೆಗೆ ನಮ್ಮ ಇಂಡಿಯನ್ ಪಾಲಿಟಿಯಲ್ಲಿ ಯಾವ ರೀತಿ ಅದನ್ನ ಮಂಡನೆ ಮಾಡಬೇಕು, ಯಾರು ಮಂಡನೆ ಮಾಡಬೇಕು, ಅದನ್ನ ಸ್ವೀಕರಿಸೋದು ಯಾರು, ಇದೆಲ್ಲ ನಿಮ್ಮ ಇಂಡಿಯನ್ ಪಾಲಿಟಿಯಲ್ಲಿ ಬರುತ್ತೆ. ಅದಾದ್ಮೇಲೆ ಎಕನಾಮಿಕ್ಸ್ ಅಲ್ಲಿ ನೋಡ್ಕೊಂಡು ಹೋದಾಗ ಯಾವ ಡಿಪಾರ್ಟ್ಮೆಂಟ್ಗೆ ಯಾವ ಸ್ಕೀಮ್ ಕೊಟ್ಟಿದ್ದಾರೆ, ಯಾವ ಎಲ್ಲಿಂದ ದುಡ್ಡು ತೆಗಿತಾ ಇದ್ದಾರೆ, ಎಲ್ಲಿಂದ ದುಡ್ಡು ಹೋಗ್ತಾ ಇದೆ, ಇನ್ಫ್ಲೇಷನ್ ಅಂದ್ರೆ ಏನು, ಅದರಿಂದ ನಮಗೆ ಆಗುವ ಆಗು ಹೋಗುಗಳ ಬಗ್ಗೆ ಕೂಡ ಅವನು ಮೆನ್ಷನ್ ಮಾಡ್ತಾನೆ. ಅಲ್ಲಿ ನಮ್ಮ ಎಕನಾಮಿಕ್ಸ್ ಕವರ್ ಆಯಿತು. ಇನ್ನ ಜನರಲ್ ನಾಲೆಡ್ಜ್ ಬಂದ್ರೆ ಯಾರು ಬಜೆಟ್ ನ ಮಂಡನೆ ಮಾಡಿದ್ದಾರೆ, ದಟ್ ಕಮ್ಸ್ ಅಂಡರ್ ಯುವರ್ ಜನರಲ್ ನಾಲೆಡ್ಜ್. ಯಾವ ಡಿಪಾರ್ಟ್ಮೆಂಟ್ ಮಾಡುತ್ತೆ, ಬಜೆಟ್ ಅಲ್ಲಿ ಎಷ್ಟು ರೀತಿ ಇದಾವೆ, ಅದು ಎಲ್ಲಾ ವಿಚಾರವನ್ನ ನಿಮಗೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಸಿಗುತ್ತೆ. ನೀವು ಯೋಚನೆ ಮಾಡಿ, ಇದನ್ನೆಲ್ಲ ನೀವು ಓದ್ಬೇಕು ಅಂದ್ರೆ ಒಂದ್ 20 ಟೆಕ್ಸ್ಟ್ ಬುಕ್ ಬೇಕೋ ಬೇಡ?
ಇವಾಗ ನಾವು ಹೇಳಿರೋದೆಲ್ಲ ನೀವು ಓದ್ಬೇಕು ಅಂದ್ರೆ 20 ಟೆಕ್ಸ್ಟ್ ಬುಕ್ ಬೇಕೋ ಬೇಡ ನೀವು ಹೇಳಿ, ಅದನ್ನೆಲ್ಲ ನಿಮಗೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಸಿಗುತ್ತೆ. ಅದಕ್ಕೋಸ್ಕರನೇ ನಾವು ಸಣ್ಣವರಿದ್ದಾಗಿಂದ ಹೇಳ್ತಾನೆ ಅಂತ ನ್ಯೂಸ್ ಪೇಪರ್ ಓದಿ ಅಂತ ದೊಡ್ಡವರು, ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೋಡೋದು ಏನ್ ನೋಡ್ತೀವಿ, 2 ಸೆಕ್ಷನ್ ನೋಡ್ತೀವಿ ನಾವು. ಯಾವುದು? ಸ್ಪೋರ್ಟ್ಸ್, ಇನ್ನೊಂದು ಸಿನಿಮಾ. ಇವು ಎರಡು ಬಿಟ್ಟು ಬೇರೆ ಏನು ನೋಡೋದಿಲ್ಲ. ಕರೆಕ್ಟೋ ಇಲ್ವೋ? ಸತ್ಯ ಒಪ್ಕೋಬೇಕು. ನಾವು ನೋಡಿದೀವಿ, ನೀವು ನೋಡಿದಿರ. ಆದ್ರೆ ಈ ಒಂದು ಘಟ್ಟಕ್ಕೆ ನೀವೆಲ್ಲ ತಲುಪಿರೋದ್ರಿಂದ ನಾನು ನಿಮ್ಗೆ ಹೇಳೋದಕ್ಕೆ ಬಯಸೋದು, ದಯವಿಟ್ಟು ₹6 6 rupees ಒನ್ ನ್ಯೂಸ್ ಪೇಪರ್. ನೀವು ಇನ್ನ ಆಯ್ತು ವಿತ್ ಸ್ಪೆಷಲ್ ಎಡಿಷನ್ ಅದು ಇದು ಅಂದ್ರೆ ₹9 ಇಲ್ಲ ₹12 ಪರ್ ಡೇ. ₹6 ನೀವು ಸ್ಪೆಂಡ್ ಮಾಡಿದ್ರೆ ನೀವು ಕೇವಲ ನಿಮ್ಮ ವಿದ್ವತ್ ಅಲ್ಲದೆ ಒಂದು ಒಳ್ಳೆಯ ಸಮಾಜಮುಖಿ ಸಿಟಿಸನ್ ಆಗಿ ಬೆಳೀತೀರ.